ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ಫನ್ವಾಡಿಗೆ ಹೋಗ್ತಾ ಇದೀವಿ. ಮಕ್ಕಳು ರಜೆ ಇರೋದ್ರಿಂದ ಬೇಸಿಗೆಯಲ್ಲಿ ಬಿಸಿಲು ತಡೆಯಕ್ಕಾಗದೆ ಒಳ್ಳೆ ಗೇಮ್ ಇದೆ, ವಾಟರ್ ಫಾಲ್ಸ್ ಇದೆ. ಬನ್ನಿ ಇವಾಗ ಅಲ್ಲಿ ಯಾವ ತರ ಏನ್ ಪ್ರೈಸು ಎಲ್ಲ ನೋಡ್ಕೊಂಡ್ ಬರೋಣ. ಗೇಮ್ಗಳು ಏನೇನಿದೆ ಅಂತ ಅಲ್ಲಿರೋ ಫುಲ್ ಲಾಬ್ಸ್ ಎಲ್ಲ ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ತೀವಿ. ಮಕ್ಳಿಗೆ ಹಸುವಾಗಿತ್ತಂದ್ರು ಅದಕ್ಕೆ ಇಲ್ಲಿ ಊಟ ಪಾರ್ಸಲ್ ತಗೋತಾ ಇದ್ವಿ. ಅಲ್ಲೆಲ್ಲ ಫುಡ್ ಎಲ್ಲ ಅಲಾವ್ ಇದೆ. ನಾವು ಕಾರಲ್ಲಿ ಕುತ್ಕೊಂಡಿದ್ವಿ, ನಮ್ಮ ಮನೇಲಿ ತಗೋತಾ ಇದ್ರು ವಡೆ ಇಡ್ಲಿ. ಫ್ರೆಂಡ್ಸ್ ಅಲ್ಲಿ ಮಾತ್ರ ತುಂಬಾ ಎಕ್ಸ್ಪೆನ್ಸ್ ಇದೆ ಪ್ರೈಸು. ಇಲ್ಲೇ ತಗೊಳ್ಳಿ, ಏನ್ ತಗೊಂಡಿದ್ರೆ ಆಚೆನೆ ತಗೊಂಡು ಹೋಗ್ಬೇಕು. ನೋಡಿ ಫ್ರೆಂಡ್ಸ್, ಫನ್ವಾಡ್ ಬಂದಿದೀವಿ. ಇವಾಗ ನಾವು ಆನ್ಲೈನ್ ಅಲ್ಲೇ ಬುಕ್ ಮಾಡಿದ್ವಿ ಟಿಕೆಟ್. ಮತ್ತೆ ನಿಮ್ಮ ಮನೆಯಲ್ಲಿ ಚೈಲ್ಡ್ ಮಕ್ಕಳು ಸ್ಟೂಡೆಂಟ್ ಇದ್ರೆ ಅಪ್ಲೈ ಮಾಡಿ ಆ ID ಕಾರ್ಡ್ ತಗೊಂಡ್ ಬಂದು 50% ಡಿಸ್ಕೌಂಟ್ ಇದೆ ಫ್ರೆಂಡ್ಸ್. ನೋಡಿ ಇವಾಗ ಗೇಟ್ ಎಂಟ್ರಿ ಆಗಿದ್ದೀವಿ ಫನ್ವಾಡ್. ನೋಡಿ ಫ್ರೆಂಡ್ಸ್, ನೋಡಿದ್ರೆ ಜೋಶ್ ಬಂದ್ಬಿಡುತ್ತೆ. ಇಲ್ಲಿ ಕಾರ್ ಪಾರ್ಕಿಂಗ್ ಟಿಕೆಟ್ ತಗೊಂಡಿದೀವಿ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ 150 ಆಯ್ತು ನಮ್ಗೆ ಕಾರ್ ಪಾರ್ಕಿಂಗು. ಬರೋದ್ನ ವಿಡಿಯೋ ಮಾಡಿಲ್ಲ, ಲೇಟ್ ಆಗಿತ್ತು. ನೋಡಿ ವಾವ್, ಎಷ್ಟು ಸಖತ್ತಾಗಿದೆ. ನೋಡಿದ್ರೆ ಒಂಥರ ಇಂಟ್ರೆಸ್ಟ್. ಎಲ್ಲರೂ ನೀವು ಹೋಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ. ಇಲ್ಲಿ ಹಾಗೆ ಅಕ್ವೇರಿಯಂ ಇದೆ, ಮತ್ತೆ ಸ್ನೋ ಏರಿಯಾನು ಇದೆ, ಚೆನ್ನಾಗಿದೆ. ಬನ್ನಿ, ಇದಕ್ಕೆ ಸಪ್ರೇಟ್ ಪ್ರೈಸ್ ಇದೆ, ಒಂದ್ರಲ್ಲೇ ಇಲ್ಲ. ಬನ್ನಿ, ನಾನು ಹೋಗ್ತಾ ಇದ್ದೀನಿ ಫುಲ್ ಜೋಶಲ್ಲಿ ಹೋಗೋಣ ಅಂತ. ಮುಂದೆ ನಮ್ಮ ವಿವೇಕ ಮಕ್ಕಳೆಲ್ಲ ಇದ್ರು. ಈಗ ಸ್ವಲ್ಪ ಕ್ಯೂ, ನಾವು ನಾರ್ಮಲ್ ಡೇ ಹೋಗಿದ್ದಲ್ವಾ, ಹಂಗಾಗಿ ಜನ ಅಷ್ಟಿರ್ಲಿಲ್ಲ. ಆದ್ರೂ ನಾವು ಮಕ್ಕಳದ್ದು ಏನಂದ್ರೆ ID ಕಾರ್ಡ್ ಇಲ್ಲೇ ಬಿಟ್ಟು ಹೋಗಿದ್ದೀವಿ. ಅವ್ರು ಸ್ಟಾಪ್ ಮಾಡಿದ್ರು, ಮತ್ತೆ 600 ರೂಪಾಯಿ ಪೇ ಮಾಡಿದ್ವಿ ನಾವು. ಸ್ವಲ್ಪ ಮೂಡ್ ಅಪ್ಸೆಟ್ ಆಯ್ತು ನಮ್ದು. ನೋಡಿ ಇವಾಗ ಎಂಟ್ರಿ ಒಳಗಡೆ ಕೈಗೊಂದು ಬೆಲ್ಟ್ ಕೊಡ್ತಾರೆ, ಅದನ್ನ ಕೈಗೆ ಅವರೇ ಲಾಕ್ ಮಾಡಿ ಕಳಿಸ್ತಾರೆ ಫ್ರೆಂಡ್ಸ್. ಟಿಕೆಟ್ ಬುಕ್ ಆಗಿದೆ ಇವ್ರದ್ದು ಅಂತ ಎಲ್ಲರಿಗೂ ಆಗ್ತಾ ಇದ್ರು ಅವ್ರು ಕೌಂಟ್ ಮಾಡಿ. ನೋಡಿ ಮಿಸ್ ಆಗ್ತಾ ಇತ್ತು ಒಬ್ಬೊಬ್ಬರು ಹುಡುಗರು. ನೋಡಿ ಹಾಕ್ಬಿಟ್ಟು ಕಳಿಸ್ತಾ ಇದ್ರು. ತುಂಬಾ ಚೆನ್ನಾಗಿತ್ತು ಗೇಮ್. ಈ ತರ ಇದನ್ನು ಚೆನ್ನಾಗಿದೆ. ನಾವು ನೀರಲ್ಲೆಲ್ಲ ನೆಂದೋಗಿ ತಂದಿದ್ರು ಬೆಲ್ಟ್. ಸೂಪರ್ ಆಗಿದೆ. ಟಿಕೆಟ್ ಒಂಥರ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ನೋಡಿ ಆಯ್ತು ಎಲ್ಲರದು. ಇನ್ನೊಂದು ಫ್ರೆಂಡ್ಸ್, ಯಾವ ತರ ಅಂದ್ರೆ 3 ಟಿಕೆಟ್ ತಗೊಂಡ್ರೆ 2 ಟಿಕೆಟ್ ಫ್ರೀ ಇದೆ. ಹಾಗಾಗಿ ನೀವು ಗ್ರೂಪ್ ಅಲ್ಲಿ ಹೋದ್ರೆ ನಿಮ್ಗೆ ಸ್ವಲ್ಪ ಬೆನಿಫಿಟ್ ಇರುತ್ತೆ. ಹಾಗಾಗಿ ನಾವು ಗ್ರೂಪ್ ಅಲ್ಲಿ ಹೋಗಿದ್ದೇವೆ. 3 ಟಿಕೆಟ್ ತಗೊಂಡ್ರೆ 2 ಟಿಕೆಟ್ ಫ್ರೀ ಆಗಿತ್ತು. ನೋಡಿ ಒಳಗಡೆ ನೋಡಿದ್ರೆ ಎಲ್ಲೋ ಸ್ವರ್ಗದಲ್ಲಿ ಬಂದಂಗಿದೆ, ಚೆನ್ನಾಗಿದೆ. ನಾವಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಅಲ್ಲಿ ಎಂಜಾಯ್ ಮಾಡ್ತೀವಿ ಗೇಮು. ನಾವು ಒಂದು ಗ್ರೂಪ್ ಅಲ್ಲಿ ಹೋಗಿ ಸಿಂಗಲ್ ಹೋಗ್ಬೇಡಿ, ಚೆನ್ನಾಗಿರುತ್ತೆ. ಗ್ರೂಪ್ ಅಲ್ಲಿ ಹೋದ್ರೆ ಎಂಜಾಯ್, ಎಕ್ಸೈಟ್ಮೆಂಟ್ ಎಲ್ಲಾನು ಇರುತ್ತೆ. ಸ್ಟಾರ್ಟಿಂಗ್ ಡುಮ್ಮಣ್ಣನ್ ತೋರಿಸ್ತಾ ಇದ್ರು. ನೋಡಿ ಇವಾಗ ನಾವು ಮೊಬೈಲು ನೀರಲ್ಲಿ ವಾಟರ್ ಪ್ರೂಫ್ ಇರಬಾರ್ದಂತ ತಗೊಂಡಿದ್ವಿ. ಅದನ್ನ ಚೆಕ್ ಮಾಡ್ತಾ ಇದೀವಿ. 100 ರೂಪೀಸ್ ಇದೆ. ಇದಕ್ಕೆ ತುಂಬಾ ಬೆನಿಫಿಟ್ ಇದೆ. ಇದನ್ನ ತಗೊಳ್ಳಿ, ಚೆನ್ನಾಗಿ ವಿಡಿಯೋ ಎಲ್ಲ ಕ್ಲಿಯರಿಟಿ ಚೆನ್ನಾಗಿ ಬರುತ್ತೆ. ನಾವು ಚೆಕ್ ಮಾಡ್ತಾ ಇದ್ವಿ, ಅದರಲ್ಲಿ ಸ್ವಲ್ಪ ನೀರ್ ಲೀಕ್ ಆಗ್ತಾ ಇತ್ತು. ಹಾಗಾಗಿ ನಾವು ಮತ್ತೆ ಎಕ್ಸ್ಚೇಂಜ್ ಮಾಡಿದ್ವಿ. ಇಲ್ಲಿ ಚೈಲ್ಡ್ ಕರ್ಕೊಂಡು ಹೋದ್ರೆ ಸೈನ್ ಹಾಕಿ ಮೊಬೈಲ್ ನಂಬರ್ ಕೊಡ್ಬೇಕು, ಇಲ್ಲಾಂದ್ರೆ ಅವ್ರು ಹಂಗೆ ಬಿಡಲ್ಲ. ಅಲ್ಲಿ ತುಂಬಾ ಮಕ್ಕಳು ಮಿಸ್ ಆಗಿದ್ರು, ಮೈಕಲ್ಲೆಲ್ಲ ಅನೌನ್ಸ್ ಮಾಡ್ತಾ ಇದ್ರು. ಹೋದ ತಕ್ಷಣ ರೈನ್ ಡ್ಯಾನ್ಸ್ ಎಂಟ್ರಿ ಆಗುತ್ತೆ. ಆದ್ರೆ ನಾವು ಸ್ಟಾರ್ಟಿಂಗ್ ಡ್ರೈ ಗೇಮ್ ಮಾಡಿದೀವಿ, ವಾಟರ್ ಅಲ್ಲಿ ಹೋಗ್ಲಿಲ್ಲ. ಇವಾಗ ನೋಡಿ ಇಲ್ಲಿ ಡ್ರೆಸ್ಗಳಿದ್ವು, ಅಲ್ಲಿ ಯಾವ್ದಾದ್ರು ಹಾಕೋಬಹುದು, ನಮ್ಮ ಇಷ್ಟ. ಆದ್ರೂ ನಾವು ಇಲ್ಲೇ ಬಟ್ಟೆ ತಗೊಂಡ್ವಿ. ಚೆನ್ನಾಗಿತ್ತು, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಅದರ ಪ್ರೈಸ್ ಜಾಸ್ತಿ ಆಯ್ತು. ಲೇಡೀಸ್ ಸಪ್ರೇಟ್, ಜೆಂಟ್ಸ್ ಸಪ್ರೇಟ್ ಇದೆ. ನಾವು ಹೋದ್ವಿ ಡ್ರೆಸ್ ಚೇಂಜ್ ಮಾಡಕ್ಕೆ. ಅಲ್ಲಿನೂ ಲಾಕರ್ ಇರುತ್ತೆ, ಏನು ಟೆನ್ಷನ್ ಇಲ್ಲ. ನೋಡಿ ನಾವು ಡ್ರೆಸ್ ಚೇಂಜ್ ಆಯ್ತು. ನಾವೊಂದು ಲಾಕರ್ ಅಲ್ಲಿ ಇಟ್ಟಿದ್ದೀವಿ. ಅವ್ರು ಆ ಕಡೆ ಹೋಗಿದ್ರು, ನಾನು ನಮ್ಮ ಪ್ರಿಯಾಂಕ ಒಂದ್ ಸೈಡ್ ಹೋಗಿದ್ವಿ. ಚೆನ್ನಾಗಿತ್ತು ಡ್ರೆಸ್ಸಿಂಗ್ ರೂಮ್ ಎಲ್ಲ. ನೋಡಿ ನಾನು ಫೋನಲ್ಲಿ ಕಾರ್ಡ್ ಹಾಕೊಂಡಿದ್ದೀನಿ, ನೀರಲ್ಲಿ ಫೋನ್ ಎಲ್ಲ ಹಾಳಾಗ್ಬಾರ್ದು ಅಂತ. ಹಾಯ್ ಮಾಡ್ತಾ ಇದೀವಿ ಎಲ್ಲರೂ. ಫುಲ್ ಎಕ್ಸೈಟ್ ಅಲ್ಲಿ ಮ್ಯೂಸಿಕ್ ಇತ್ತು. ನಾವು ಸ್ಟಾರ್ಟಿಂಗ್ಗೆ ಡ್ರೈ ಗೇಮ್ ಮಾಡಕ್ ಹೋಗೋಣ ಅಂತ ಪ್ಲಾನ್ ಮಾಡಿ ಡ್ರೈ ಗೇಮ್ ಬಂದ್ವಿ. ಸ್ಟಾರ್ಟಿಂಗ್ ಮಕ್ಳಿಗೆ ಆಟ ಆಡಿಸ್ತಾ ಇದೀವಿ, ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಕೂಲ್ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ನಾವು ಆಟ ಆಡಕ್ಕೆ. ಹಂಗಾಗಿ ಅವ್ರೊಂದ್ ಗೇಮು ನಾವೊಂದ್ ಗೇಮು. ಮಕ್ಳಿಗಂತೂ ಸಿಕ್ಕಾಪಟ್ಟೆ ಗೇಮ್ಸ್ ಇದಾವೆ, ಅನ್ಲಿಮಿಟೆಡ್. ಎಷ್ಟಾರ ಆಟ ಆಡಿ, ಯಾವ್ದಾರ ಆಡಿ, ಅವ್ರ ಪಾಪ ಬೇಜಾರ್ ಮಾಡಲ್ಲ. ಎಲ್ಲ ಗೇಮ್ನು ಆಟ ಆಡಿಸ್ತಾರೆ. ಚೆನ್ನಾಗಿದೆ. ಮಕ್ಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಅವತ್ತು. ನಮ್ಗಂತೂ ಅದನ್ನ ಬಿಟ್ಟು ಬರಕ್ಕೆ ಮನ್ಸಾಗಿದ್ದಿಲ್ಲ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ. ಸೇಫ್ಟಿನೂ ಇದೆ, ಪರವಾಗಿಲ್ಲ. ಮಕ್ಳಿಗೆ ಎಷ್ಟು ಆಡಿಸ್ಬೇಕು ಅಷ್ಟು ಚೆನ್ನಾಗಿ ಆಡಿಸ್ತಾರೆ. ನಮ್ಮ ಮಕ್ಳಂತೂ ಸಿಕ್ಕಾಪಟ್ಟೆ ಖುಷಿ. ಅದು ಇದು ಟ್ರೈನ್ ಅದು ಅಷ್ಟೇ ಚೆನ್ನಾಗಿದೆ. ಎಲ್ಲ ಗೇಮು ಆಲ್ಮೋಸ್ಟ್ ಎಲ್ಲವೂ ನನ್ನ ಮಕ್ಳು ಎಲ್ಲವೂ ಆಡಿಸಿದೀವಿ. ಆದ್ರೂ ಸ್ವಲ್ಪ ಫುಲ್ಲು ಡೇ ಆಗ್ಲೇ ಇಲ್ಲ ಆಟ ಆಡಕ್ಕೆ. ಇದನ್ನು ಅಷ್ಟೇ ಮಕ್ಳದೇ. ಎಲ್ಲ ತರ ದೊಡ್ಡವ್ರಿಗೆ ಏನ್ ಗೇಮ್ ಇದೆ ಅದನ್ನು ಚಿಕ್ಕವ್ರಿಗೂ ಇದೆ. ಆದ್ರೆ ಡೇಂಜರ್ ಇಲ್ಲ ಬಿಡಿ, ಚೆನ್ನಾಗಿ ಆಡ್ಬೋದು. ಅದು ಹೈಟ್ ಕಮ್ಮಿ ಇದೆ ಮಕ್ಳಿಗೆ. ಇದೆಲ್ಲ ತೋರಿಸ್ತಾ ಇದೆಯಲ್ಲ, ಮಕ್ಳಿಗೆ ಇದೆ, ದೊಡ್ಡರಿಗೂ ಇದೆ ಗೇಮು. ಇಲ್ಲಿ ನೋಡಿ ನಾವು
ಇದು ಚೆನ್ನಾಗಿದೆ ಗೇಮ್ ಸ್ಕೈ ಡ್ರಾಪ್ಸು ಸಕ್ಕಪಟ್ಟಿ ಎಂಜಾಯ್ ಹೊಟ್ಟೆಲೆಲ್ಲ ಬಿಡುತ್ತೆ ಫ್ರೆಂಡ್ಸ್ ಸಖತ್ತಾಗಿದೆ ಇನ್ನೊಂದ್ಸರಿ ಆಡ್ಬೇಕನ್ಸುತ್ತೆ ನೋಡಿದ್ರೆ ಭಯ ಆಗುತ್ತೆ ಆದ್ರೆ ಅದು ಎಂಜಾಯ್ ಮಾಡ್ತಾ ಇದ್ರೆ ಏನು ಅನ್ಸಲ್ಲ ಅವರೆಲ್ಲ ಫುಲ್ ಸೇಫ್ಟಿ ಇದೆ ಅಲ್ಲಿ ಎಲ್ಲ ಲಾಕ್ ಎಲ್ಲ ಚೆನ್ನಾಗಿ ಹಾಕಿರ್ತಾರೆ ನಾವಂತೂ ಅರ್ಧ ಸೀಟ್ ನಾವೇ ಆಗಿದ್ದೇವೆ 8 ಜನ ಇದ್ವಲ್ಲ ಫ್ರೆಂಡ್ಸ್ ನೋಡಿ ಮೇಲಿಂದ ವ್ಯೂಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದೆಲ್ಲ ಫನ್ ವರ್ಲ್ಡ್ ಡೇ ನನ್ನ ಮಕ್ಕಳು ಕೆಳಗೆ ನಿಂತಿದ್ರು ಅವ್ರು ನಿಂದಿರ್ಸ್ಬಿಟ್ಟು ನಾವು ಆಟ ಆಡಿದ್ದೀವಿ ನೋಡಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದಲ್ಲ ಎಲ್ಲರೂ ಎಂಜಾಯ್ ಮಾಡ್ತಾ ಇದಾರೆ ಭಯ ಅಲ್ಲ ಅದು ಕಿರಿಸ್ತಾ ಇರೋದು ಎಂಜಾಯ್ ಅಲ್ಲಿ ಎಕ್ಸೈಟ್ ಅಲ್ಲಿ ಕಿರಿಸ್ತಾ ಇದೀವಿ ನಾವಂತೂ ಕೆಳಗ್ ನೋಡಕ್ಕೆ ಆಗ್ತಾ ಇಲ್ಲ ಕೆಳಗ್ ನೋಡಿದ್ರೆ ಭಯ ಆದ್ರೆ ಎಂಜಾಯ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗ ಮೇಲೆ ಕೆಳಗೆ ಸಡನ್ನೇ ಬಿದ್ದ್ಬಿಡುತ್ತೆ ಅನ್ಬೇಕು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ಆಯ್ತು ಎಲ್ಲರದ್ದು ತಲೆ ತಿರುಗ್ತಾ ಇತ್ತು ಆದ್ರ ಒಂದ್ ಖುಷಿ ಆಡಿದೀವಿ ಅಂತ ಆಮೇಲೆ ನೆಕ್ಸ್ಟ್ ಇವ್ರಿಗೆ ಕರ್ಕೊಂಡ್ ಬಂದಿವಿ ಇವ್ರಿಗೆ ಸ್ವಲ್ಪ ಸಮಾಧಾನ ಮಾಡ್ಬೇಕಲ್ವಾ ನನ್ ಮಗ ಇದ್ರಲ್ಲಿ ಎದುರ್ತಾ ಇದ್ದ ಚಿಕ್ಕವನು ಬೇಡ ಬೇಡ ಅಂತ ಇದ್ದ ನಾವು ಹಾಗಾಗಿ ಅರ್ಧಕ್ಕೆ ನಾವು ಅದನ್ನ ಸ್ಟಾಪ್ ಮಾಡಿಸಿ ಕರ್ಕೊಂಡು ಹೋಗ್ತಾ ಇದೀವಿ ಇವಾಗ ನೆಕ್ಸ್ಟ್ ಗೇಮ್ಗೆ ಹೋಗ್ತಾ ಇದೀವಿ ಬನ್ನಿ ಈ ಗೇಮ್ ಅಷ್ಟೇ ಸಿಕ್ಕಾಪಟ್ಟೆ ಎಂಜಾಯ್ ಇದೆ ಇದೇನ್ ಭಯ ಇಲ್ಲ ಆರಾಮಲ್ಲಿ ಏನೋ ನಾವು ಒಂದು ಫ್ಲೈಟ್ ಅಲ್ಲಿ ಹೊಂಟಿವಿ ಅನ್ನೋ ಒಂದು ಫೀಲ್ ಬರುತ್ತೆ ಆದ್ರೆ ನಮ್ಗೆ ಸೀಟ್ ಹತ್ರ ಸಿಗ್ಲಿಲ್ಲ ಫ್ರೆಂಡ್ಸ್ ಅವರೊಂದು ಸೈಡು ನಾವೊಂದ್ ಸೈಡ್ ಇದ್ವಿ ಹಂಗಾಗಿ ನಮ್ಗೆ ಸಿಗ್ಲಿಲ್ಲ ನಿಮ್ಗೆ ನಮ್ಮ ಮನೆಯವ್ರು ಇಟ್ಕೊಂಡಿದ್ರು ನನ್ನ ಮಗ ಅಂತೂ ಫುಲ್ ಎಕ್ಸೈಟ್ ಅಲ್ಲಿ ಖುಷಿ ಆದ ಇವಾಗ ನೆಕ್ಸ್ಟ್ ಹೋಗ್ತಾ ಇದೀವಿ ಎಲ್ಲರೂ ಸ್ವಲ್ಪ ಫೋಟೋ ತೆಕ್ಕೊಂಡ್ವಿ ಇದನ್ನ ಅಷ್ಟೇ ಮಕ್ಕಳದು ಇದು ಚೆನ್ನಾಗಿದೆ ನಾವು ಸ್ವಲ್ಪ ಸ್ಪೀಡ್ ಓಡಿಸಿದೀವಿ ಸ್ಪೀಡ್ ಅನಿಸ್ತಾ ಇದೆ ಸ್ಲೋ ಆಗಿ ಕ್ಲಿಯರ್ ಆಗಿ ಮಕ್ಕಳಿಗೆ ಅವ್ರ ಗೇಮ್ನ ಆಡಿಸ್ತಾರೆ ನಾವು ಎಲ್ಲ ಫುಲ್ ಎಂಜಾಯ್ ಮಾಡಿಸಿ ಕರ್ಕೊಂಡ್ ಬಂದ್ವಿ ಈ ಗೇಮ್ ಅಂತೂ ಸಿಕ್ಕಾಪಟ್ಟೆ ಡೇಂಜರು ಇದೆ ಭಯ ಇದೆ ಎಕ್ಸೈಟ್ ಇದೆ ಫ್ರೆಂಡ್ಸ್ ಇದು ಗೇಮು ಚೆನ್ನಾಗಿದೆ ಅಡ್ರೆನಲ್ ಲೈನ್ ಗೇಮ್ ಅಂತೆ ಅದು ಸ್ವಲ್ಪ ಟಫ್ ಇದೆ ಹೇಳಕ್ ಆಗ್ತಿಲ್ಲ ನಾವಂತೂ ಫುಲ್ ಎಕ್ಸೈಟ್ ಅಲ್ಲಿ ಕುತ್ಕೊಂಡಿದೀವಿ ಫ್ರೆಂಡ್ಸ್ ಕುತ್ಕೊಂಡಿದ್ ಖುಷಿಯಲ್ಲಿ ಅಷ್ಟೇ ಆದ್ರೆ ಭಯ ಇಲ್ಲ ಆದ್ರೆ ತಲೆ ಕೆಳಗ ಕಾಲ್ ನಾಲ್ಕ ಗೇಮ್ ಚೆನ್ನಾಗಿದೆ ಫುಲ್ ರೌಂಡ್ ಹೊಡಿಯುತ್ತೆ ತಲೆನೇ ತಿರುಗುತ್ತೆ ಫ್ರೆಂಡ್ಸ್ ಎಲ್ಲಿ ಕೆಳಗ್ ಬಿದ್ಬಿಡ್ತೀವಿ ಅನ್ಸುತ್ತೆ ಸ್ಟಾರ್ಟಿಂಗ್ ಸ್ಲೋ ಓಡಿಸ್ತಾರೆ ಆಮೇಲೆ ಸ್ಪೀಡ್ ಇದೆ ಎಲ್ಲಿ ಕುತ್ಕೊಂಡಿದೆ ಅಂತ ಗೊತ್ತಾಗಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ಎಂಜಾಯ್ ಮಾಡೋರಿಗಂತೂ ಸಖತ್ತಾಗಿದೆ ನಾವಂತೂ ಎಲ್ಲವೂ ಟ್ರೈ ಮಾಡಿದ್ವಿ ನೋಡ್ತಾ ಇರ್ಬೋದು ನೋಡಿ ಹಿಂಗ್ ರೌಂಡ್ ಹೊಡಿತಾ ಇದೆ ಜಾಸ್ತಿ ಭಯ ಪಡೋರು ನಾನು ಅಲ್ಲ ಅಂದರ್ನ ಬಿಟ್ಬಿಟ್ಟು ನೀವೇ ಎಂಜಾಯ್ ಮಾಡಿ ಫ್ರೆಂಡ್ಸ್ ಇಲ್ಲಾಂದ್ರೆ ಸೆಂಟ್ರಲ್ ಏನಾರಾದ್ರೆ ಯಾರು ಗೊತ್ತಾಗಲ್ಲ ನಿಂದ್ರಿಸೋಕ್ಕೂ ಆಗಲ್ಲ ಪಕ್ಕದಲ್ಲಿರೋರು ಏನ್ ಮಾಡ್ತಾ ಇದಾರೆ ಅಂತ ಗೊತ್ತಾಗಲ್ಲ ಯಾಕಂದ್ರೆ ಯಾರು ಎಕ್ಸೈಟ್ ಅಲ್ಲಿ ಅವರೇ ಇರ್ತಾರೆ ಫ್ರೆಂಡ್ಸ್ ನೋಡಕ್ಕೆ ಆಗಲ್ಲ ಆ ತರ ಇರೋರು ಮಾತ್ರ ಇದನ್ನ ಟ್ರೈ ಮಾಡಕ್ ಹೋಗ್ಬೇಡಿ ನೆಕ್ಸ್ಟ್ ನಮ್ಮ ಮಕ್ಕಳನ್ನ ಕರ್ಕೊಂಡ್ ಬಂದಿದೀವಿ ಇಲ್ಲಿ ಇವ್ರು ಎಂಜಾಯ್ ಮಾಡ್ತಾ ಇದ್ರು ಫುಲ್ ನಾವು ಇದು ಈ ಗೇಮು ಸಖತ್ತಾಗಿದೆ ನೋಡೋಕೆ ಫನ್ನಿ ಆಗಿದ್ರು ನಾವು ಹೋದ್ಮೇಲೆ ಎಲ್ಲಾನು ಟ್ರೈ ಮಾಡೋಣ ಯಾಕೆ ಬಿಡೋದು ಅಂತ ನಾವೆಲ್ಲವೂ ಟ್ರೈ ಮಾಡಿದ್ವಿ ಅವ್ರು ಎಷ್ಟು ಇಂಟೆಲಿಜೆಂಟ್ ಇದ್ದಾರೆ ಯಾವಾಗ ನಮ್ಮನ್ನ ಕೆಳಗೆ ಬೀಳಿಸ್ಬೇಕು ಯಾವಾಗ ಇಲ್ಲಲ್ಲ ಅವ್ರ ಕೈಯಲ್ಲೇ ಕಂಟ್ರೋಲ್ ಇದೆ ನಾವ್ ಎಷ್ಟು ಗಟ್ಟಿಯಾಗಿ ಇಟ್ಕೊಂಡ್ರೆ ಅಷ್ಟೇ ಬಿಸಾಡ್ಬಿಡುತ್ತೆ ನಾವ್ ಎಷ್ಟು ಸ್ಟ್ರಾಂಗ್ ಇದ್ರು ಅಷ್ಟೇ ನಾವಂತೂ ಎಲ್ಲರೂ ಟ್ರೈ ಮಾಡಿದ್ವಿ ನಮ್ಮ ಅಪ್ಪನ ಮಗನು ಟ್ರೈ ಮಾಡ್ದ ಒಟ್ನಲ್ಲಿ ಎಲ್ಲಾನು ಎಂಜಾಯ್ಮೆಂಟ್ ಇತ್ತು ನೋಡಿ ನಾವು ನೋಡಿ ಎಲ್ಲಾರು ಬೀಳಿಸ್ತಾ ಇದ್ದಾರೆ ಅವ್ರ ಕಂಟ್ರೋಲ್ ಇದೆ ಅದು ನಾನು ಅಷ್ಟೇ ಚೆನ್ನಾಗಿ ಎಂಜಾಯ್ ಮಾಡಿದೆ ನನ್ಗಂತೂ ಅದನ್ನ ಹೈಟಿಗೆ ಸಿಗ್ತಾನೆ ಇರ್ಲಿಲ್ಲ ಚೆನ್ನಾಗಿ ಒಂದೆರಡು ರೌಂಡಿಗೆ ಬಿದ್ಬಿಟ್ಟೆ ನಾನು ಆಮೇಲೆ ನಾನು ಹೇಳಿದೆ ಚೆನ್ನಾಗಿದೆ ಆಡಿ ಅಂತ ನಮ್ಮ ಅಕ್ಕನ ಮಗಳಿಗೆ ಹೇಳಿದೆ ನಮ್ಮ ಅಕ್ಕನ ಮಗನ ಹೋದ ಅವನು ಅಷ್ಟೇ ಆಡ್ದ ಅವ್ರು ಒಂದ್ 5 ನಿಮಿಷ ಚೆನ್ನಾಗಿ ಸ್ಲೋ ಅಲ್ಲಿ ಮಾಡ್ತಾರೆ ಆಮೇಲೆ ಅಷ್ಟೇ ಸ್ಪೀಡ್ ಮಾಡ್ಬಿಡ್ತಾರೆ ನಾವೆಷ್ಟು ಗಟ್ಟಿ ಇಟ್ಕೊಂಡ್ರು ನಮ್ಗೆ ಅದ್ರ ಮೇಲೆ ಕುತ್ಕೊಂಡ್ ಕಾಲೆಲ್ಲ ಗಾಯ ಆಗ್ಬಿಟ್ಟಿತ್ತು ನೋಡ್ಕೊಂಡೇ ಇರ್ಲಿಲ್ಲ ಅದೆಲ್ಲ ಸೈಡಲ್ಲೆಲ್ಲ ಒಂಥರ ರಫ್ ಇತ್ತು ಅಷ್ಟೇ ಸ್ವಲ್ಪ ಹೊತ್ತಿಗೆ ಬಿದ್ಬಿಟ್ಲು ಫ್ರೆಂಡ್ಸ್ ಎಲ್ಲರೂ ಟ್ರೈ ಮಾಡಿದ್ವಿ ನಾವು ಯಾರು ಬಿಡ್ಲಿಲ್ಲ ಗೇಮು ಒಂಥರ ಫನ್ನಿಯಾಗಿ ಚೆನ್ನಾಗಿತ್ತು ಅಲ್ಲಿರೋರು ಇನ್ನೂ ಬ್ಯಾಚುಲರ್ ಇದ್ರು ಅವ್ರಂತೂ ತಿರ್ಗಾ ಟ್ರೈ ಮಾಡಿದ್ರು ಈ ಗೇಮ್ನ ಅಷ್ಟೇ ಚೆನ್ನಾಗಿತ್ತು ನಾವು ಆಡೋ ಎಕ್ಸೈಟ್ ಅಲ್ಲಿ ಅವ್ರಿಗೆ ಹೆಸರು ಕೇಳಿಲ್ಲ ಫ್ರೆಂಡ್ಸ್ ಚೆನ್ನಾಗಿದೆ ಒಂಥರ ಜೋಕಲಿ ತರ ಎಷ್ಟು ಹೈಟ್ ಹೋಗುತ್ತಂದ್ರೆ ಅಯ್ಯೋ ಬೇಡ ಅಷ್ಟು ಹೈಟ್ ಇದೆ ಚೆನ್ನಾಗಿದೆ ಎಲ್ಲ ಗೇಮು ಎಕ್ಸೈಟ್ ಅಲ್ಲಿ ಇದ್ದಾವೆ ಫ್ರೆಂಡ್ಸ್ ಯಾವ್ದು ಮಿಸ್ ಮಾಡ್ಕೋಬೇಡಿ ಹೋದ್ರೆ ನೀವು ತಲೆ ಅಷ್ಟು ಇದು ಆಗುತ್ತಂದ್ರೆ ನಮ್ಮನೆಯರಂತೂ ಕಿರಿಸ್ತಾನೆ ಇದ್ದಿರು ನೋಡಿ ಎಷ್ಟು ಟೈಟ್ ಸೇಫ್ಟಿ ಅಂದ್ರೆ ಈ ಕಡೆ ಕತ್ತು ತಿರ್ಗಂಗಿಲ್ಲ ಅಷ್ಟು ಸೇಫ್ಟಿ ಇದೆ ಚೆನ್ನಾಗಿ ಅದು ಆಲ್ರೆಡಿ ಆಡ್ ಬಂದ್ಬಿಟ್ವಿ ಫ್ರೆಂಡ್ಸ್ ನಾವು ಇದಂತೂ ಕುತ್ಕೊಳ್ಳೇ ಇಲ್ಲ ನಮ್ಗೆ ಭಯ ಆಗ್ಬಿಟ್ಟು ಸಿಕ್ಕಾಪಟ್ಟೆ ಹೈಟ್ ಇತ್ತು
ಅದು ಹೈಟ್ ಇರೋಗೋಸ್ಕರ ಬೇಡ, ನಮ್ಮ ಹುಡುಗರೆಲ್ಲ ಬೇಡ ಅಂದ್ರು. ಹಾಗಾಗಿ ನಾವು ಅದನ್ನ ಸ್ಕಿಪ್ ಮಾಡಿದ್ವಿ. ನೋಡೋಣ ನೆಕ್ಸ್ಟ್ ಯಾವಾಗಾರ ಅಂತ ಹೇಳಿ ಇವಾಗ ಯಾವ ಗೇಮ್ ಆಡೋಣ ಅಂತ ಯೋಚನೆ ಮಾಡಿದ್ವಿ. ಅಷ್ಟೊತ್ತಿಗೆ ಮಕ್ಳ ಗೇಮ್ ಇತ್ತು, ಅವ್ರಿಗೆ ಸ್ವಲ್ಪ ನಾವು ಕೂಲ್ ಮಾಡ್ಬಿಟ್ವಿ. ಇಲ್ಲಾಂದ್ರೆ ನಮ್ಮನ್ನ ಆಟ ಆಡಕ್ಕೆ ಬಿಡ್ತಾ ಇರ್ಲಿಲ್ಲ ಅವರು. ಏಳುವಕ್ ಮುಖ ಅದೇ ಕೂದಲೆಲ್ಲ ಹೆಂಗಾಗಿದೆ ಅಂತ ನೋಡ್ಕೊತಾ ಇದ್ಲು. ಈ ಗೇಮ್ನ ಅಷ್ಟೇ ಕಾರ್ ರೈಡಿಂಗ್ ತರ ಚೆನ್ನಾಗಿದೆ ಮಕ್ಕಳಿಗೆ. ಇದೊಂಥರ ಡಿಫ್ರೆಂಟ್ ಇದೆ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ಮೇಲಿಂದ ಹೋಗಿ ಕೆಳಗಡೆ ಬರುತ್ತೆ. ಒಂಥರ ಕ್ರೇಜ್ ಇತ್ತು ಗೇಮ್ ಇದು. ಚೆನ್ನಾಗಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಆದ್ಮೇಲೆ ನಾನು ಕರ್ಕೊಂಡು ಒಂದು ಗೇಮಲ್ಲಿ ಕುತ್ಕೊಂಡು ಅವ್ರಿಗೆ ಸ್ವಲ್ಪ ಸಮಾಧಾನ ಮಾಡಿದೆ. ಇದು ಫ್ಯಾಮಿಲಿ ಗೇಮ್ ಇದೆ, ಕುತ್ಕೋಬಹುದು ಮಕ್ಕಳ ಜೊತೆಗೆ, ದೊಡ್ಡವರು ಎಲ್ಲರೂ ಇಬ್ರು. ಆಮೇಲೆ ನಮ್ಮ ಮನೆಯವರಲ್ಲಿ ಕುತ್ಕೊಂಡಿದ್ರು, ನಾನು ಹೋದೆ ನೋಡೋಣ ಅಂತ. ಇದು ಮಾತ್ರ ಸಿಕ್ಕಾಪಟ್ಟೆ ಭಯ ಇದೆ ಫ್ರೆಂಡ್ಸ್. ಏನಂದ್ರೆ ಧೈರ್ಯ ಇದ್ರೆ ಕುತ್ಕೊಳ್ಳಿ, ಇಲ್ಲಾಂದ್ರೆ ಕುತ್ಕೊಳ್ಳೋಕೆ ಹೋಗ್ಬೇಡಿ. ಎಷ್ಟು ದೊಡ್ಡವ್ರು ಇದ್ರು ಅದ್ರಲ್ಲಿ ಕುತ್ಕೊಂಡೇ ವಾಮಿಟ್ ಮಾಡ್ತಾ ಇದ್ರು, ತಲೆ ತಿರುಗ್ಬಿಟ್ಟು. ಅರ್ಧ ಜನ ಫುಲ್ ವಾಮಿಟಿಂಗೇ ಆಗಿದೆ ಫ್ರೆಂಡ್ಸ್. ಹೊಟ್ಟೆ ತುಂಬಾ ಊಟ ಮಾತ್ರ ಮಾಡಿ ಆ ಗೇಮ್ಸ್ ಆಡಕ್ ಹೋಗ್ಬೇಡಿ. ಆ ಗೇಮ್ ಆದ್ಮೇಲೆ ಈ ಗೇಮಿಗೆ ಬಂದಿದ್ದೇವೆ ಫ್ರೆಂಡ್ಸ್. ಇದಾದ್ರೂ ಯಾಕಾದ್ರೂ ಆಡಿದ್ಯಪ್ಪ ಅನಿಸ್ಬಿಡ್ತು. ಎಲ್ಲ ಗೇಮ್ ಎಕ್ಸೈಟ್ ಅಲ್ಲಿ ಚೆನ್ನಾಗಿ ಆಡಿದ್ವಿ. ಇದೊಂದು ಗೇಮ್ ಮಾತ್ರ ನನ್ಗೆ ಇಷ್ಟ ಆಗ್ಲೇ ಇಲ್ಲ ಫ್ರೆಂಡ್ಸ್. ಯಾಕಂದ್ರೆ ಹೇಳ್ತೀನಿ ನಿಮ್ಗೆ ಮುಂದೆ. ಇದು ಫುಲ್ಲು ಎಕ್ಸೈಟ್ ಅಲ್ಲಿ ನಾವೆಲ್ಲ ಕುತ್ಕೊಂಡ್ಬಿಟ್ಟು ನಾವೇನಾಯ್ತು ಮುಂದೆ ಕುತ್ಕೋಬಾರ್ದಿತ್ತು. ಈ ಗೇಮೇ ನನ್ಗೆ ಇಷ್ಟನೇ ಆಗ್ಲಿಲ್ಲ. ಒಳ್ಳೆ ಎಲ್ಲ ನೋವು ಎಲ್ಲ ನನಗೆ ಕತ್ತೆಲ್ಲ ಪಟ ಅಂತ ಸೌಂಡ್ ಬಂದು ಫ್ರೆಂಡ್ಸ್. ಅಷ್ಟು ನೋವಾಗ್ಬಿಟ್ಟು ಅದಾದ್ಮೇಲೆ ಮೈಕೆ ನೋವೆಲ್ಲ ಸ್ಟಾರ್ಟ್ ಆಯ್ತು ನನಗೆ. ಯಾಕಾರ ಕುತ್ಕೊಂಡಿದ್ದೀವಿ ಅಂತ ಅನ್ಸ್ಬಿಟ್ಟು ಫ್ರೆಂಡ್ಸ್. ಚೆನ್ನಾಗಿಲ್ಲ ಈ ಗೇಮು, ಸ್ಮೂತ್ ಆಗಿಲ್ಲ, ಬಾಡಿ ಎಲ್ಲ ಪೇನ್ ಮಾಡುತ್ತೆ ನಮಗೆ. ಕಿವಿ ನೋವು, ಕತ್ ನೋವು ಎಲ್ಲ ಬಂದ್ಬಿಟ್ಟು ಗೇಮ್ ಇದಂತೂ ಇಷ್ಟನೇ ಆಗಲಿಲ್ಲ. ನಾನು ಹೇಳೋದಿದೊಂದು ಸೊಲ್ಯೂಷನ್ ಫ್ರೆಂಡ್ಸ್, ಅಲ್ಲಿ ಹೋದ್ರೆ ಗೇಮ್ ಆಡೋದಿದ್ರೆ ಆಡಿ, ಇಲ್ಲಾಂದ್ರೆ ನನ್ನ ಸೊಲ್ಯೂಷನ್ ಮಾತ್ರ ಆಡಬೇಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಯಾಕಂದ್ರೆ ಮೈಕೈ ಮಾತ್ರ ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಇದ್ದರೆ ಮಾತ್ರ ಆಡಲೇಬೇಡಿ. ಅಲ್ಲಿ ಸುಸ್ತಾಗಿ ಬಂದಮೇಲೆ ಊಟಗಳು ಬಂದ್ವಿ ಫ್ರೆಂಡ್ಸ್. ಊಟ ಮೇಲೆ ನಂತರ ನೋಡೋಂಗೆ ಇಲ್ಲ, ಸಿಕ್ಕಾಪಟ್ಟೆ ಕಾಸ್ಟ್ಲಿ. ನಿಮಗೆ ಟೈಮ್ ಇದ್ರೆ ಫ್ರೆಂಡ್ಸ್ ನಿಜವಲ್ಲೂ ಮನೇಲೇ ಮಾಡ್ಕೊಂಡು ಬನ್ನಿ. ನಮಗೆ ಟೈಮ್ ಇಲ್ಲ ಅಂತ ಮಕ್ಳಿಗೆ ಮಾತ್ರ ಆಚೆಗಡೆಯಿಂದ ಇಡ್ಲಿ ತೊಗೊಂಡಿದ್ದೀವಿ ಅಷ್ಟೇ. ಇಲ್ಲಂತೂ ಸಿಕ್ಕಾಪಟ್ಟೆ ರೇಟು ಇಷ್ಟಿಷ್ಟೇ, ಮತ್ತೆ ಜಾಸ್ತಿ ಇರಲ್ಲ. 700 ಏನೋ ಆಯಿತು ನಮಗೆ. ಬರೀ ಮೊಸರನ್ನ ತೊಗೊಂಡು ಇಷ್ಟು ಬೇಲ್ಪುರಿ ತೊಗೊಂಡಿದ್ವಿ ಫ್ರೆಂಡ್ಸ್ ಅಷ್ಟೇ. ಅದಾದಮೇಲೆ ಇವ್ರಿಗೆ ಸ್ವಲ್ಪ ಕೂಡಿಸಿದ್ವಿ. ಯಾಕೋ ಗೇಮ್ ಚೆನ್ನಾಗಿ ಅನಿಸ್ಲಿಲ್ಲ ನಮಗೆ. ಅವರಿಗೆ ಸೆಂಟ್ರಲ್ಲೇ ಸ್ಟಾಪ್ ಮಾಡಿ ಸ್ವಲ್ಪ ಇಲ್ಲಿ ಫೋಟೋ ತೆಕ್ಕೊಂಡ್ವಿ. ನಾವೇನು ಮಾಡಿದ್ವಿ ಫ್ರೆಂಡ್ಸ್ ಗೊತ್ತಿಲ್ಲದೆ ಏನು ಮಾಡಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟು. ನಾವು ಡ್ರೈಗೆ ಮಾಡೋವರೆಗೂ ಡ್ರೆಸ್ ಇದ್ರೆ ಚೆನ್ನಾಗಿತ್ತು, ಗೊತ್ತಿದ್ದಿಲ್ಲಲ್ವಾ. ನಾವು ಸಡನ್ನೇ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಂದ್ವಿ. ವಾಟ್ರಲ್ಲಿ ಹೋಗೋ ಮಾತ್ರ ಡ್ರೆಸ್ ಚೇಂಜ್ ಮಾಡಿದ್ರೆ ಚೆನ್ನಾಗಿತ್ತು. ಇವಾಗ ನೆಕ್ಸ್ಟು ಎಲ್ಲ ಡ್ರೈ ಗೇಮ್ ಎಲ್ಲ ಆಲ್ಮೋಸ್ಟು ಎಲ್ಲ ಮುಗ್ದು. ಡ್ರೈ ಗೇಮ್ ಆದಮೇಲೆ ಇವಾಗ ವಾಟರ್ ಫಾಲ್ಗೆ ಬಂದ್ವಿ. ಫುಲ್ ಎಕ್ಸೈಟಲ್ಲಿ ಬರ್ತಾ ಇದ್ದೀವಿ. ಯಾಕಂದರೆ ಡ್ರೈ ಎಲ್ಲ ಆಡಿ ಸುಸ್ತಾಗಿ, ಬೆವರೆಲ್ಲ ಬೇಸಿಗೆ ಅಲ್ವಾ, ಬೆವರೆಲ್ಲ ಬಿಟ್ಟು ಸುಸ್ತಾಗಿಬಿಟ್ಟಿತ್ತು. ಯಾವಾಗಲೂ ಅಷ್ಟೇ ಡ್ರೈ ಗೇಮ್ ಮುಗಿಸ್ಕೊಂಡು ವಾಟರ್ ಫಾಲಿಗೆ ಬನ್ನಿ. ಯಾಕಂದರೆ ಅವ್ರು ನೀರಲ್ಲಿ ಆಟ ಆಡ್ತಾಯಿದ್ರೆ ಆಚೆ ಬರೋಕ್ಕೆ ಮನಸ್ಸಾಗಲ್ಲ. ಇದು ಮಾತ್ರ ನೀರು ಸಿಕ್ಕಾಪಟ್ಟೆ ತಣ್ಣಗಿದ್ದು. ನನಗಂತೂ ಸ್ಟಾರ್ಟಿಂಗ್ ಒಂಥರ ಭಯನೇ ಆಗ್ಬಿಟ್ಟು, ಅಷ್ಟು ತಣ್ಣಗೆ ಐಸಲ್ಲಿ ನೀರು ಬಂದಂಗೆ ಬಂದಿದ್ದು. ಸಿಕ್ಕಾಪಟ್ಟೆ ತಣ್ಣಗಿದ್ದಾವೆ ಇವು. ಸ್ವಲ್ಪ ಎಕ್ಸೈಟಲ್ಲಿ ಆಡಿದ್ವಿ. ಯಾಕೋ ನನಗೆ ಅದು ಅಷ್ಟು ಇಷ್ಟ ಅನಿಸ್ಲಿಲ್ಲ. ಅಂದರೆ ಎಂಜಾಯ್ ಮಾಡಿ, ಮ್ಯೂಸಿಕ್ ಇರುತ್ತೆ, ಡ್ಯಾನ್ಸ್ ಮಾಡೋರಿಗೆಲ್ಲ ಚೆನ್ನಾಗಿದೆ. ಅಂದರೆ ನಮಗೆಲ್ಲ ಸ್ವಲ್ಪ ಇಷ್ಟ ಆಗಲಿಲ್ಲ. ಲಾಸ್ಟಲ್ಲಿ ಎಲ್ಲ ನಮ್ಗೆ ಹೆಂಗೋ ಹುಡುಗರು ಆಡ್ತಾರಲ್ಲ, ಚಳಿ ಜ್ವರ ಬಂದ್ಬಿಡ್ತವೇನೋ ಅನಿಸ್ಬಿಟ್ಟಿತ್ತು. ಅಲ್ಲಿ ನೋಡಿ ನನ್ನ ಮಗ ಓಡೋಗ್ತಾನೆ ಬರ್ತಾನೆ, ಫುಲ್ ಐಸ್ ನೀರು ಇದ್ದಂಗೆ. ಒಳಗಡೆ ಹೋಗೋದು, ಆಚೆ ಬರೋದು, ಎಲ್ಲರ ರಿಯಾಕ್ಷನ್ ನೋಡಿ. ಇವಾಗ ಅಲ್ಲಿಂದ ಬಂದು ಇಲ್ಲಿ ಸ್ವಲ್ಪ ಒಂದು ಬಲೂನ್ ಕೊಡ್ತಾರೆ, ಅದ್ರಲ್ಲಿ ಕುತ್ಕೊಂಡು ಒಂದು ರೌಂಡ್ ಹೊಡೆಯೋದಿದೆ ಗೇಮ್. ಇದು ಚೆನ್ನಾಗಿದೆ, ಕುತ್ಕೋಬಹುದು. ಮಕ್ಕಳನ್ನ ಕೂಡಿಸ್ಕೊಂಡು ನಾವಲ್ಲಿ ಹೋಗ್ವಿ. ಭಯ ಆಗ್ತಾಯಿತ್ತು ನಮಗೆ. ಅದನ್ನು ಮುಗಿಸ್ಕೊಂಡು ಬಂದಮೇಲೆ ನೀರಲ್ಲಿ ಬಂದ್ವಿ. ನೋಡಿ ನನ್ನ ಮಗ ಬೀಳ್ತಾನೆ. ಅದು ಸ್ವಲ್ಪ ಅವರಿಗೆ ಸ್ಟಾರ್ಟಿಂಗ್ ಬ್ಯಾಲೆನ್ಸ್ ಸಿಗಲ್ಲ ನೀರಲ್ಲಿ. ನಮ್ಮ ಮನೆಯವರು ನಾವು ಎಲ್ಲರೂ ಫುಲ್ ನೀರಲ್ಲಿ ಬಂದಿದ್ವಿ. ಈ ನೀರಲ್ಲಿ ನನಗೆ ನೀರಲ್ಲಿ ಆಡ್ಬೇಕಂತ ಆಸೆ ಇತ್ತು. ನೋಡಿ ಹೋಗಿ ಮುಚ್ಕೊಂಡು ನೀರಲ್ಲಿ ಹೋಗ್ಬಿಟ್ವಿ. ಚೆನ್ನಾಗಿತ್ತು. ಎಲ್ಲ ಸ್ವಲ್ಪ ಜನ ಕಮ್ಮಿ ಇತ್ತು, ಫ್ರೀಡಮ್ ಆಗಿ ಆಡೋಕ್ಕಿತ್ತು. ಆದರೂ ನೋಡಿ ನಾರ್ಮಲ್ ದಿನಾನು ಜಾಸ್ತಿ ಇದ್ರು. ಇವರು ಅಷ್ಟೇ ನನ್ನಂಗೆ ನೀರಲ್ಲಿ ಮುಳುಗ್ತಾ ಇದ್ರು. ನಾನಂತೂ ಇಳ್ಕೊಂಡ್ಬಿಟ್ಟಿದ್ನಲ್ವ, ಸ್ಟಾರ್ಟಲ್ಲಿ ನೀರಲ್ಲಿ ಭಯ ಆಗ್ತಾ ಇತ್ತು. ಅಲ್ಲಿ ಮುಳುಗಲ್ಲ ಅಂತ ಗೊತ್ತಿರುತ್ತೆ, ಆದ್ರೂ ನಮ್ಗೆ ಕಾಲೇ ಸಿಗಲ್ಲ ಫ್ರೆಂಡ್ಸ್. ನೀರಲ್ಲೇ ಎತ್ತಾಕುತ್ತೆ. ಆದ್ರೆ ಎಷ್ಟು ಮುಳುಗಿದ್ರು ಮೇಲೆ ಎತ್ತುತ್ತಾನೆ ಇರುತ್ತೆ, ಕಾಲು ಸಿಗಲ್ಲ. ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದೆ ನಮ್ಗೆ. ಈ ತರ ಹೋಗಿದ್ದಿಲ್ಲ ಯಾವತ್ತು. ನೋಡಿ ನಾವೆಲ್ಲರೂ ಗ್ರೂಪಲ್ಲಿ ಹೋಗಿದ್ವಲ್ಲ, ಸಖತ್ ಎಂಜಾಯ್. ಅವ್ರು ಹೇಳ್ತಾ ಇದ್ರು ಮೂಗು ಮುಚ್ಕೊಂಡು ಎಲ್ಲರೂ ಮುಳುಗೋಣ ನೀರಲ್ಲಿ, ಕೌಂಟ್ ಮಾಡೋಣ ಅಂತ. ಅದೇ ತರ ಎಲ್ಲರೂ ಮಾಡಿದ್ವಿ. ನಾನು ನೋಡಿ ಸ್ವಲ್ಪ ನೀರು ಕುಡಿದ್ಬಿಟ್ಟೆ. ನಾನು ಆಗ್ಲಿಲ್ಲ, ಅಷ್ಟೇ ನೀರಿದ್ರು ಬಿದ್ದುಬಿಟ್ಟೆ ನಾನು.
ನೋಡಿ ಎಲ್ಲರೂ ಸೇರ್ಕೊಂಡಿವಿ. ನಮ್ಮ ಮನೆಯವ್ರು ಬಾ ಏನಾಗಲ್ಲ ಅಂತ ಇದ್ರು. ನೀರಲ್ಲಿ ಮುಂದೆ ನೋಡಿ ಎಷ್ಟು ಜನ ಇದೆ, ಎಷ್ಟು ಜನ ಎಂಜಾಯ್ ಮಾಡ್ತಾರೆ. ನೀವು ಒಂದ್ಸರಿ ಹೋಗಿ ಬನ್ನಿ, ಚೆನ್ನಾಗಿರುತ್ತೆ. ನೋಡಿ ನಮ್ಮ ಮನೆಯವ್ರು ಎತ್ತಿ ಸಾಕ್ತಾವ್ರೆ. ಆಗ್ಲೇ ಇಲ್ಲ, ಅಲ್ಲಿನೂ ನೀರ್ ಕುಡ್ದೆ. ಇದೊಂಥರ ಕುತ್ಕೊಂಡ್ರೆ ಮೇಲಿಂದ ನೀರ್ ಬೀಳ್ತಾ ಇರುತ್ತೆ. ಸ್ವಲ್ಪ ಕುತ್ಕೊಂಡ್ರೆ ರಿಲ್ಯಾಕ್ಸ್ ಮಾಡ್ಬೋದು. ಅದಾದ್ಮೇಲೆ ಮತ್ತೆ ವಾಟ್ರಲ್ಲಿ ನೀರಲ್ಲಿ ಆಡೋಣ ಅಂತ ಬಂದ್ವಿ. ನಾನು ಎಲ್ಲರೂ ನಮ್ ಗ್ರೂಪ್ ಅಲ್ಲಿ ಹೋಗಿದ್ವಲ್ಲ. ನೋಡಿ ನಮ್ಮ ಅಕ್ಕ ನೋಡಿ ಸ್ಟಾರ್ಟಿಂಗ್ ಜಂಪ್ ಮಾಡ್ದ. ಅದು ಟೆಕ್ನಿಕ್ ಗೊತ್ತಿದ್ದಿಲ್ಲ ನಮ್ಗೆ. ಅವರು ಕೈ ಎಲ್ಲ ಹಿಂಗ್ ಫೋಲ್ಡ್ ಮಾಡ್ಕೊಂಡ್ ಬರ್ಬೇಕಂತೆ. ಇವ್ರು ನೋಡಿ ಆ ಕಡೆ ಈ ಕಡೆ ಹಿಡ್ಕೊಂಡ್ ಬರ್ತಾ ಇದಾರೆ. ಅವ್ರಿಗೆಲ್ಲ ಕೈ ನೋವು, ಬೆನ್ನು ಎಲ್ಲ ಬಂದ್ಬಿಡ್ತು. ನೋಡಿ ಎಲ್ಲರೂ ಈ ತರ ಮಿಸ್ಟೇಕ್ ಮಾಡ್ಬೇಡಿ, ಕೈ ಫೋಲ್ಡ್ ಮಾಡ್ಕೊಂಡ್ ಬನ್ನಿ ನೀವು. ನಮ್ಗೆ ಗೊತ್ತೇ ಇಲ್ಲ, ಆಮೇಲೆ ಕೈ ನೋವೆಲ್ಲ ಆಯ್ತು. ಇನ್ನೊಬ್ಬ ಹುಡುಗನು ಬಂದ, ನನ್ ಮಗ. ನನ್ ಸಣ್ಣ ಮಗನಿಗೆ ಕರ್ಕೊಂಡ್ ಬಂದ್ರೆ ಅವ್ನ್ ಎದ್ರಕೊಂಡ್ ಅಳ್ತಾ ಇದ್ದ. ನೋಡಿ ಹಿಂಗ್ ಅಳ್ತಾ ಅವನೇ. ಅವನಂತೂ ಬರ್ಲೇ ಇಲ್ಲ, ಅದಕ್ಕೆ ಅಳ್ತಾ ಇದ್ದ. ಯಾಕೆ ಕರ್ಕೊಂಡ್ ಹೋಗಿರಿ ಅಂತ. ನಾವೇನೋ ಎಂಜಾಯ್ ಮಾಡ್ತೀವಿ ಅಂತ ಕರ್ಕೊಂಡ್ ಹೋದ್ವಿ. ನೋಡಿ ಸಖತ್ತಾಗಿದೆ. ಅವಳಿಗೂ ಗೊತ್ತಾಗಿಲ್ಲ, ಎದ್ರಕೊಂಡ್ ಬಿಟ್ಬಿಟ್ಲು. ಇದ್ರಲ್ಲೂ ಸ್ಟಾರ್ಟಿಂಗ್ ಹೋದ್ರೆ ಭಯ ಆಗ್ಬಿಡುತ್ತೆ, ಗೊತ್ತಿರಲ್ಲಲ್ವಾ. ನೋಡಿ ನಾನಂತೂ ಎದ್ರಕೊಂಡಿದ್ದೆ ಅದ್ರೊಳಗಿಂದ ಬರಕ್ಕೆ. ನೆಕ್ಸ್ಟ್ ಟೈಮ್ ಗೊತ್ತಾಯ್ತು ನಮ್ಗೆ. ಎಲ್ಲರೂ ಅದ್ರಲ್ಲಿ ಹೋದ್ವಿ. ಕ್ರೇಜ್ ಆಗಿ ಚೆನ್ನಾಗಿತ್ತು ಆಟ. ನೋಡಿ ಇದ್ರಲ್ಲಿ ಬಂದ್ರೆ ನಮ್ಗೆ ಬರಕ್ಕೆ ಮನ್ಸಾಗಲ್ಲ. ನೆಕ್ಸ್ಟ್ ಒಬ್ರಿಂದ ಒಬ್ರು ಜಂಪ್ ಮಾಡ್ತಾ ಇದ್ದೆ. ನಾನ್ ನೋಡಿ 2ನೇ ರೌಂಡ್ ಹೋಗಿದ್ದೀನಿ. ಸಿಕ್ಕಾಪಟ್ಟೆ ಎಂಜಾಯ್ ಇತ್ತು ಫ್ರೆಂಡ್ಸ್. ಗೇಮ್ ಮಾತ್ರ ನಮ್ಮನೆಯವ್ರು ಒಳಗಿಂದ ಬರಕ್ಕೆ ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ರು. ನೋಡಿ ಅವ್ರ ರಿಯಾಕ್ಷನ್, ಎಲ್ಲೋ ಹೋಗ್ತಾ ಇದ್ದೀನಿ ನಾನು ಭಯಕ್ಕೆ ಹಿಂಗ್ ಮಾಡ್ತಾ ಇದಾರೆ ಫೇಸ್ ನ. 1 ನಿಮಿಷದಲ್ಲಿ ಬಂದ್ಬಿಡುತ್ತೆ ಫ್ರೆಂಡ್ಸ್. ಆದ್ರೂ ಭಯ. ನಾವು ಡೈರೆಕ್ಟ್ ಆಗಿ ಕೆಳಗೆ ಹೋಗ್ತೀವಿ ಅಂತ ಗೊತ್ತಿರುತ್ತೆ, ಆದ್ರೂ ಎದ್ಕೊಂಡ್ ಬಿಡ್ತೀವಿ ಒಳಗೆ. ನಮ್ಮ ಮನೆಯಲ್ಲಿ ನಾವು ಗೇಮ್ ಆಡ್ತೀವಿ, ಎಲ್ಲೂ ಹೋಗ್ಬೇಡ್ರಿ, ಇಲ್ಲೇ ಇರಿ ಅಂತ ಹೇಳ್ತಾ ಇದ್ರು. ಅವರು ಜಾಸ್ತಿ ನೀರಲ್ಲಿ ಬರ್ತಾ ಇರ್ಲಿಲ್ಲ. ಏನಕ್ಕಂದ್ರೆ ಚಿಕ್ಕ ಮಕ್ಳು ನೋಡಿ, ಇಲ್ಲಿ ಚಿಕ್ಕ ಮಕ್ಳು ಆಡಕ್ಕೆ, ವಯಸ್ಸಾದರಲ್ಲಿ ಕುತ್ಕೊಂಡು ಎಂಜಾಯ್ ಮಾಡಕ್ಕೆ ಚೆನ್ನಾಗಿದೆ. ನಾನು ಸ್ವಲ್ಪ ಅವ್ರಿಗೆ ಆಟ ಆಡಿಸ್ದೆ, ವಿಡಿಯೋ ಮಾಡಿದೆ ಫ್ರೆಂಡ್ಸ್. ನಮ್ಮ ಮನೆಯವರೆಲ್ಲ ಹೋಗಿದ್ರು. ಅಷ್ಟೊತ್ತಿಗೆ ನಾನು ಇವ್ರು ಸ್ವಲ್ಪ ಆಡಿಸ್ಬಿಟ್ಟು ಹೇಳ್ಬಿಟ್ಟು ಹೋಗೋಣ. ಮಕ್ಳು ಎಲ್ಲೇ ಹೋದ್ರು ಅಲ್ಲೇ ಇರ್ತಾರೆ. ಇವ್ರು ನೋಡಿ ಮಕ್ಳಿಗೆ ಚೆನ್ನಾಗಿದೆ. ಇಲ್ಲಿ ನಮ್ಮ ಮನೆಯವರು ಎಲ್ಲ ಇದು ಸ್ವಲ್ಪ ಟಫ್ ಇದೆ ಗೇಮು. ನಾವಂತೂ ಲೇಡೀಸ್ ಆಡೇ ಇಲ್ಲ, ಆಳವಾಗಿದೆ ಅಂತೆ ಸ್ವಲ್ಪ. ಅವರು ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ, ಜಂಪ್ ಮಾಡಿದ್ರು. ಒಟ್ನಲ್ಲಿ ಕ್ರೇಜಿ ಆಗಿದೆ ಫ್ರೆಂಡ್ಸ್ ಗೇಮು. ನಾವಂತೂ ಟ್ರೈ ಮಾಡಕ್ ಹೋಗಿಲ್ಲ, ಭಯ ಆಗುತ್ತೆ ಅಂತ ಹೇಳಿದ್ರು ಅವರೇ ಗಂಡ್ ಮಕ್ಳೇ. ಇಲ್ಲಿ ನಾನು ಸ್ವಲ್ಪ ನಾವು ಇಟ್ಕೊಂಡ್ ಕರ್ಕೊಂಡ್ ಬಂದಿದ್ದೆ ಇವ್ನಿಗೆ. ನನ್ ಮಗಂತೂ ಎದರ್ತಾ ಇದ್ದ. ಏನಿಲ್ಲ, ಇಷ್ಟಕ್ಕೆ ಇದ್ದಾವೆ, ಬಾ ಚೆನ್ನಾಗಿ ನಡ್ಕೊಂಡು ಅಂತ ಹೇಳಿದ್ವಿ. ಅವ ಮಕ್ಳಿಗೂ ಕತ್ತೋರ್ಗು ಇಲ್ಲ ನೋಡಿ, ಅಷ್ಟೇ ಇದೆ. ಆದ್ರೂ ಎದರ್ತಾವನೆ ಅವನು. ಆಮೇಲೆ ಸ್ವಲ್ಪ ಆದ್ಮೇಲೆ ಅವನೇ ರೌಂಡಿಂಗ್ ಹೊಡ್ಬಿಟ್ಟ. ನಾನಂತ ಅದ್ರಲ್ಲಿ ಚಿಕ್ಕ ಮಕ್ಳ ತರ ಟ್ರೈ ಮಾಡ್ಲತ್ತೀನಿ, ಒಳಗಡೆ ಬಿದ್ಬಿಟ್ಟೆ ನಾನು. ಆಗ್ಲಿಲ್ಲ. ನೋಡಿ ನನ್ ಮಗ ಓಡಾಡ್ತಾ ಇದ್ದಾನಲ್ಲ, ಅಷ್ಟೇ ಆರಾಮಾಗಿ ಮಕ್ಕಳು ಆಡ್ಬೋದು. ಬಿದ್ರೆ ಏನಾಗಲ್ಲ. ಆದ್ರೆ ಸ್ಕಿಡ್ ಕೆಳಗೆ ಬಿದ್ರೆ ಎದ್ದೇಳಕ್ ಆಗಲ್ಲ ಬೇಗ. ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಆಡ್ಬೇಕು. ನೋಡಿ ಎಲ್ಲರೂ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಜಂಪ್ ಮಾಡಕ್ ಹೋಗಿದ್ದೆ ಫ್ರೆಂಡ್ಸ್ ನಾನು, ಆಗ್ಲಿಲ್ಲ. ಎಲ್ಲರೂ ಸೈಡ್ ಕಳಿಸ್ತಾ ಇದ್ದೀನಿ. ನೋಡಿ ಜಂಪಿಂಗ್ ಮಾಡ್ತೀನಿ ಇವಾಗ. ಭಯ ಆಗ್ತೈತ, ಆದ್ರೂ ಜಂಪ್ ಮಾಡಕ್ಕೆ ಆಗಿಲ್ಲ. ಅಯ್ಯಯ್ಯೋ ನೋಡಿ ಹೆಂಗ್ ಜಂಪ್ ಮಾಡಿದೀನಿ. ಅದು ಯಾವತ್ತೂ ಜಂಪ್ ಮಾಡಿಲ್ಲಲ್ವಾ, ಹಂಗಾಗಿ ಸ್ವಲ್ಪ ಭಯ ಆಯ್ತು ನನ್ಗೆ. ನಾನ್ ಮೂಗ್ ಹಿಡ್ಕೊಂಡು ನೀರಲ್ಲಿ ನೋಡೋಣ ಎಷ್ಟ್ ನಿಮಿಷ ಇರ್ತೀವಿ ಅಂತ ಹೋದೆ. ಅದು ಮುಳುಗಕ್ಕೆ ಬಿಡಲ್ಲ ಫ್ರೆಂಡ್ಸ್, ಮೇಲೆ ಎತ್ತಾನೆ ಇರುತ್ತೆ. ನಮ್ ಮುಖನೇ ಮುಳುಗಲ್ಲ, ಎತ್ತು ಬಿಡುತ್ತೆ ಮೇಲೆ. ನೀರಲ್ಲಿ ಇರಕ್ಕೆ ಆಗಲ್ಲ. ಇವನು ಅಷ್ಟೇ ಮೂಗ್ ಮುಚ್ಕೊಂಡ್ ಮುಣುಗ್ತೀನಿ ಅಂತ ಹೇಳಿ ನೋಡಿ ತಲೆನೂ ಮುಣುಗ್ಸಿಲ್ಲ ಅವನು. ನಮ್ ತರ ಟ್ರೈ ಮಾಡಕ್ ನೋಡ್ದ. ನಾವು ಸ್ವಲ್ಪ ಚೆನ್ನಾಗಿ ನೀರಲ್ಲಿ ಇರೋಣ ಅಂತ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್, ಚೆನ್ನಾಗಿತ್ತು. ಆದ್ರೂ ಬೀಳಿಸ್ಬಿಡುತ್ತೆ ನೋಡಿ, ಕಂಟ್ರೋಲೇ ಸಿಗಲ್ಲ. ಸ್ವಲ್ಪ ಅಂದ್ರೆ ಕಂಟ್ರೋಲೇ ಸಿಗಲ್ಲ. ಬಿದ್ಬಿಟ್ರೆ ಸ್ವಲ್ಪ ಆದ್ರೂ ನೀರ್ ಬಾಯಲ್ಲಿ ಮೂಗಲ್ಲಿ ಹೋಗೇ ಇರ್ತವೆ. ನೋಡಿ ನನ್ ದೊಡ್ಡ ಮಗ ಜಂಪ್ ಮಾಡ್ದ, ನೀರ್ ಕುಡ್ದು ಬಿಟ್ಟ ಅವನು. ಆದ್ರೂ ಪಕ್ಕದಲ್ಲಿ ಕಾಣ್ತಾ ಇದೆ, ತೋರಿಸ್ತಾ ಇಲ್ಲ ಅವನು. ಅಷ್ಟೇ ನೀರಿದೆ ನೋಡಿ, ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನನ್ ಮಗ ಜಂಪ್ ಮಾಡ್ತೀನಿ ಹಿಡ್ಕೊಂಬ ಅಂದ. ನಾನ್ ಜಂಪ್ ಮಾಡೋದು ಹಿಡ್ಕೊಂಡೆ. ಈ ಗೇಮ್ನ ಅಷ್ಟೇ ಸಿಕ್ಕಾಪಟ್ಟೆ ಎಂಜಾಯ್ ಇದೆ. ಹಿಂದೂ ಕುಂತರು ಹುಷಾರಾಗಿ ಕುತ್ಕೋಬೇಕು, ತಲೆಗೆ ಹೊಡಿಯುತ್ತೆ. ಈ ತರ ಗ್ಯಾಪ್ ಆಗಿ ಕುತ್ಕೊಳ್ಳಿ ಫ್ರೆಂಡ್ಸ್, ಇಬ್ಬರು ಕುತ್ಕೊಂಡ್ರೆ. ಇವಾಗ ನಾವು ಬರ್ತೀವಿ. ನಮ್ದು ಸ್ವಲ್ಪ ವಿಡಿಯೋ ಕ್ಲಿಯರಿಟಿ ಸಿಗ್ಲಿಲ್ಲ. ಚೆನ್ನಾಗಿತ್ತು ಗೇಮ್, ಒಟ್ನಲ್ಲಿ ಕ್ರೇಜಿ ಆಗಿದ್ದೀನು. ಅಲ್ಲಿ ಆದ್ಮೇಲೆ ಇಲ್ಲಿ ಮ್ಯೂಸಿಕ್, ಇಲ್ಲಿ ಒಂಥರ ಇದು ಚೆನ್ನಾಗಿತ್ತು ಫ್ರೆಂಡ್ಸ್ ಗೇಮು. ವಾಟರ್ ಪ್ಲಸ್ ತರ ಇದು. ಏನಂದ್ರೆ ಇದನ್ನು ನೀರು ಸಿಕ್ಕಾಪಟ್ಟೆ ತಣ್ಣಗಿರುತ್ತೆ. ಅದ್ರ ಟೈಮಿಂಗ್ಸ್ ಇದೆ ಫ್ರೆಂಡ್ಸ್. ಇದು ಯಾವಾಗ ಆನ್ ಆಗಿರುತ್ತೆ ಅವಾಗ ನೋಡ್ಕೊಂಡ್ ಬಂದು ಎಂಜಾಯ್ ಮಾಡಿ, ಇಲ್ಲಾಂದ್ರೆ ಆಫ್ ಆಗುತ್ತೆ. ನಾನ್ ನೋಡಿ ಸ್ವಲ್ಪ ಡ್ಯಾನ್ಸ್ ಟ್ರೈ ಮಾಡೋಣ ಅಂತ ಮಾಡಿದೆ, ಬಿದ್ಬಿಟ್ಟೆ ಸ್ಕಿಡ್ ಆಗಿ. ಕಾಲು ಜಾರ್ತವೆ, ಹುಷಾರಾಗಿ ಆಡ್ಬೇಕಿಲ್ಲಿ. ಯಾಕಂದ್ರೆ ಟೈಲ್ಸ್ ಇದೆ ಅಲ್ವಾ ಕೆಳಗಡೆ, ಬೀಚಿಂಗ್ ಏನೋ ಹಾಕಿರ್ತಾರೆ.
ಈ ಗೇಮ್ನ ಅಬ್ಸರ್ವ್ ಮಾಡ್ಕೊತಾ ಇರಿ, ಯಾಕಂದ್ರೆ ಇದು 3 ಟೈಮ್ ಏನೋ ಬಿಡ್ತಾರೆ ಅಷ್ಟೇ, ಆಮೇಲೆ ಆಫ್ ಆಗುತ್ತೆ. ಇದು ನೋಡ್ಕೊಂಡ್ಬಿಟ್ಟು ಬನ್ನಿ. ನಾವು ಇಲ್ಲಿ ಬಂದಿವಿ, ನೀರ್ ಇದನ್ನು ಅಷ್ಟೇ ತಣ್ಣಗಿದೆ. ಸ್ಟಾರ್ಟಿಂಗ್ ಹೇಳಿದಿನಲ್ಲ ಅದೇ ತರ ನೋಡಿ, ನೀರ್ ತಲೆ ಮೇಲೆ ಅಷ್ಟು ರಭಸಕ್ಕೆ ಬೀಳ್ತವೆ, ನೀರ್ ಜಾಸ್ತಿ ಫೋರ್ಸ್ ಇದೆ, ತಲೆಗೆ ಏಟಾಗುತ್ತೆ. ನಾವು ಸ್ವಲ್ಪ ಡ್ಯಾನ್ಸ್ ಅದು ಮಾಡಿದ್ವಿ, ಟ್ರೈ ಮಾಡಿದ್ವಿ, ನಮಗೂ ಅಷ್ಟು ಬರಲ್ಲ, ಎಕ್ಸಾಕ್ಟ್ ಅಲ್ಲಿ ಡ್ಯಾನ್ಸ್ ಮಾಡಿದ್ವಿ ಫ್ರೆಂಡ್ಸ್. ಇಲ್ಲಿ ಒಂಥರ ನೀರ್ ಚೆನ್ನಾಗಿ ಮೆಟ್ಲಿಂದ ಇಳಿಯುತ್ತೆ, ಚೆನ್ನಾಗಿದೆ. ಅಂದ್ರೆ ಚಿಕ್ಕ ಮಕ್ಳಂತೂ ಸ್ವಲ್ಪ ಡೌಟ್ ಬರೋದು, ಯಾಕಂದ್ರೆ ಸಿಕ್ಕಾಪಟ್ಟೆ ತಣ್ಣಗಿದೆ ಐಸ್ ಇದ್ದಂಗೆ. ನಾನು ಸ್ವಲ್ಪ ನಮ್ಮ ಮನೆಯವ್ರಿಗೆ ಫೋಟೋ ತೆಗೀರಿ ಅಂತ ಹೇಳ್ತಾ ಇದ್ದೆ, ಈ ಕಡೆ ಬಾ ನೀನು ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರು. ಗ್ರೂಪ್ ಅಲ್ಲಿ ತೆಗೋಣ ಅಂದ್ರೆ ಯಾರು ಬರ್ಲಿಲ್ಲ, ಅವ್ರ ಕೆಳಗಡೆ ಆಟ ಆಡ್ತಾ ಇದ್ರು. ಇಲ್ಲಿ ಮೇಲೆ ಹತ್ಕೊಂಡ್ ಬಂದ್ವಿ, ನೋಡಿ ಎಲ್ಲರೂ ಹೆಂಗ್ ಡ್ಯಾನ್ಸ್ ಮಾಡ್ತಾವ್ರೆ. ನಾನು ಅಲ್ಲಿ ಹೋಗಿ ನಿಂತ್ಕೊಂಡೆ, ತಲೆಗೆ ಜೋರಾಗಿ ನೀರ್ತಿತ್ತು ಏಟು ನೋಡಿ. ಸಿಕ್ಕಾಪಟ್ಟೆ ತಣ್ಣಗಿದೆ, ಸ್ವಲ್ಪ ನೆನೆಯವರೆಗೂ ಅಷ್ಟೇ, ಆಮೇಲೆ ಏನು ಅನ್ಸಲ್ಲ ಅಲ್ಲೇ ಇದ್ರೆ. ನಮ್ಮ ಮನೆಯವ್ರು ಹೇಳ್ತಾ ಇದ್ರು ನೀರ್ ಚೆನ್ನಾಗಿ ಇಟ್ಬಿಟ್ಟು. ನಾನ್ ನೋಡಿ ಯಾವ ತರ ಕುಣಿತಾ ಇದ್ದೀನಿ ಎಕ್ಸಾಕ್ಟ್ ಅಲ್ಲಿ. ನೋಡಿ ನಮ್ಮ ಅಕ್ಕನ ಮಗ ಬಂದ, ಅವನು ತಣ್ಣಗಿದೆ ಅಂತ ಅವ್ನು ಜಾಸ್ತಿ ಅದ್ರಲ್ಲಿ ಬರ್ಲೇ ಇಲ್ಲ. ನಾನು ರೌಂಡ್ ಹೊಡಿತಾ ಇದ್ದೆ ಇಲ್ಲಿ ಖುಷಿಯಿಂದ. ಚೆನ್ನಾಗಿದೆ, ಹೋಗಿ ಬನ್ನಿ ಗ್ರೂಪ್ ಫ್ಯಾಮಿಲಿ ಎಲ್ಲರೂ. ಇವಾಗ ನಮ್ಮ ಅಕ್ಕನ ಮಗ ಬರ್ತಾನೆ, ಎಲ್ಲಿ ನೋಡಿ ಮೇಲಿಂದ ವಿಡಿಯೋ ಮಾಡ್ತಾ ಇದ್ದಾರೆ, ಚೆನ್ನಾಗಿದೆ. ನನ್ಗಂತೂ ಬರೋಕೆ ಮನ್ಸಾಗ್ತಾ ಇರ್ಲಿಲ್ಲ, ಎಲ್ಲಿ ಹೋದ್ರಲ್ಲಿ ಹುಚ್ಚಿ ತರ ಕುಣಿತಾ ಇದ್ದೆ ನಾನು. ನೋಡಿ ನಾನು ಇಲ್ಲಿ ನೋಡ್ದೆ, ಇಲ್ಲಿಂದ ಚೆನ್ನಾಗ್ ಕಾಣ್ತಾ ಇದೆ, ಎಲ್ಲ ಕಡೆ ಕವರ್ ಆಯ್ತು. ನಮ್ಮ ಮನೆಯವ್ರು ಬಂದ್ರು ಇವಾಗ, ಅವ್ರು ಸ್ವಲ್ಪ ಕುಣಿತಾ ಇದ್ರು, ಡ್ಯಾನ್ಸ್ ಮಾಡ್ತಾ ಇದ್ರು. ನೀರ್ ತಣ್ಣಗೆ ಚೆನ್ನಾಗಿದೆ ಆ ಕಡೆ. ಇವ್ನು ನಮ್ಮ ಅಕ್ಕನ ಮಗ ಬಂದ, ನವೀನ್ ವಲ್ಲ ಅಂತ ಇದ್ದ, ಅವ್ನು ನಮ್ಮ ಮನೆಯವ್ರು ಹೇಳ್ಕೊಂಡು ಹೋಗ್ಬಿಟ್ರು ಬಲವಂತಾಗಿ, ಓಡ್ ಬಂದ ವಾಪಸ್ಸು. ಚೆನ್ನಾಗಿದೆ ಫ್ರೆಂಡ್ಸ್ ಗೇಮು. ಈಗ ನಮ್ಮ ಹುಡುಗ ಬಂದಿದ್ದ, ಅವ್ನು ಚಳಿಗೆ ನಡುಗ್ತಾ ಇದ್ದ, ಹೋಗೋಣ ಬನ್ನಿ ಅಂತ. ಆಲ್ಮೋಸ್ಟ್ ಸಾಯಂಕಾಲ ಆಗಿತ್ತು. ಅವ್ರು ಹೇಳ್ತಾ ಇದ್ರು ಕೈಯೆಲ್ಲ ಅಂಟಾಗ್ತಾ ಇದೆ ಅಂತ, ಏನಕ್ಕಂದ್ರೆ ಸ್ವಲ್ಪ ಬ್ಲೀಚಿಂಗ್ ಪೌಡರ್ ಅದು ಹಾಕಿರ್ತಾರೆ ನೀರು ಹಾಳಾಗ್ಬಾರ್ದಂತ. ಹಾಗಾಗಿ ಸ್ವಲ್ಪ ಹಂಗನ್ಸ್ತು. ನಮ್ಮ ಅಕ್ಕನ ಮಗಳು ಹೋದ್ರು ಪ್ರಿಯಾಂಕ. ಇಲ್ಲಿ ತಿರ್ಗಾ ನಾವು ಮತ್ತೆ ಕೆಳಗಿಂದ ಇವು ಚೆನ್ನಾಗಿ ಕಾಣಿಸ್ತಾ ಇದ್ದು ಫ್ರೆಂಡ್ಸ್, ಅದಕ್ಕೆ ವಿಡಿಯೋ ಮಾಡ್ಕೊಂಡ್ವಿ. ಸಖತ್ತಾಗಿದೆ. ಒಂದು ಹಾಫ್ ಅನ್ ಅವರ್ ನೀರೆಲ್ಲ ಈ ಗೇಮು ಆಫ್ ಮಾಡ್ಬಿಡ್ತಾರೆ, ಮತ್ತೆ ಅಷ್ಟರಲ್ಲೇ ನಾವೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಬೇಕು. ಇಲ್ಲಿ ಸ್ವಲ್ಪ ಬಂದ್ವಿ ಲಾಸ್ಟಲ್ಲಿ, ನೋಡಿ ಯಾವ ತರ ಡ್ಯಾನ್ಸ್ ಮಾಡ್ತಾ ಇದ್ವಿ, ಚಿಕ್ಕ ಮಕ್ಕಳ ತರ ಡ್ಯಾನ್ಸ್ ಬರಲ್ಲ ಆದ್ರೂ ಟ್ರೈ ಮಾಡಿದ್ವಿ ಫ್ರೆಂಡ್ಸ್ ನಾವು ಡ್ಯಾನ್ಸ್ ಮಾಡಕ್ಕೆ. ಯಾವ ತರ ಕುಣಿತಾ ಇದೀವಿ ನೋಡಿ, ಹುಚ್ಚಿ ತರ. ಅವಳಿಗೊಂದ್ ರೌಂಡ್, ನಾನೊಂದ್ ರೌಂಡ್ ತಿರ್ಸ್ಕೊತ ಇಬ್ರೇ ಇದ್ವಿ ನಾವು. ಬಾಯ್ಸೇ ಜಾಸ್ತಿ ಇದ್ರು, ಹಂಗಾಗಿ ಬೇರೆಯವ್ರು ಬರ್ಲಿಲ್ಲ, ಹಂಗಾಗಿ ನಾವು ಇಬ್ರೇ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್. ಮ್ಯೂಸಿಕ್ ಹಾಕಿದ್ರು ಇಲ್ಲಿ, ಆ ಮ್ಯೂಸಿಕ್ ಹೇಳಿದ್ರೆ ಡ್ಯಾನ್ಸ್ ಬರಲ್ದರು ಡ್ಯಾನ್ಸ್ ಮಾಡ್ಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಹಾಕಿರ್ತಾರೆ. ಅಲ್ಲಿಂದ ಮುಗಿಸ್ಕೊಂಡ್ಬಿಟ್ಟು ಮತ್ತೆ ಆಚೆಯಿಂದ ನಮ್ಮ ಮನೆಯವರು ವಿಡಿಯೋ ಮಾಡ್ತಾ ಇದ್ರು, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇವೆಲ್ಲ ಎಲ್ಲರೂ ಚಳಿಗೆ ನಡುಕತ್ತ ನಿಂತಿದ್ರು. ಅಲ್ಲಿ ಲಾಸ್ಟ್ ಅಲ್ಲಿ ನಾವು ನೀರಲ್ಲಿ ಹೋಗೋದು, ಆಚೆ ಬರೋದು, ಸುಮ್ಮನೆ ನಿಂದ್ರಕ್ ಆಗ್ತಾ ಇಲ್ಲ. ಅಷ್ಟರಲ್ಲಿ ಮಕ್ಳು ಮತ್ತೆ ಹಶು ಅಂತ ಇದ್ರು, ಇಡ್ಲಿ ತಂದಿದೀವಲ್ವಾ, ಅವ್ರಿಗೆ ತಿನ್ಸ್ತಾ ಇದ್ರು ನಮ್ಮ ಮನೆಯವರು. ಇಲ್ಲಾಂದ್ರೆ ಅವ್ರು ಆಟ ಆಡ್ತಾನೆ ಇರ್ಲಿಲ್ಲ, ಆಡ್ತಾ ಇದ್ರು. ಮತ್ತೆ ತಿನ್ಸ್ಕೊಂಡ್ಬಿಟ್ಟು ಮತ್ತೆ ಗೇಮ್ ಆಡಕ್ ಕರ್ಕೊಂಡ್ ಬಂದ್ವಿ ಅವ್ರಿಗೆ. ನನ್ ಮಗ ಅಂತ ಇದ್ರಲ್ಲೇ ಚೆನ್ನಾಗಿ ಎಂಜಾಯ್ ಮಾಡಿದೆ, ಬೇರೆ ದೊಡ್ಡ ಗೇಮ್ ಬರಲೇ ಇಲ್ಲ ಅವನು. ನೋಡಿ ಕೂದಲೆಲ್ಲ ಹಿಡಿದು ಎಳಿತಾವನೆ. ಅವರಿಬ್ರು ಆಟ ಆಡ್ತಾ ಇದ್ರು, ನಮ್ಮ ಅಕ್ಕನ ಮಗಳು ನಮ್ಮ ಮನೆಯವರು. ಅವ್ರು ಅದೇ ಹೇಳ್ತಾ ಇದ್ರು, ಯಾಕ ಕೈಯೆಲ್ಲ ನೀರು ಅಂಟಾಗ್ತಾ ಇದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಮಾತಾಡ್ತಾ ಇದ್ರು. ನಾವು ನೋಡಿ ಚೆನ್ನಾಗಿ ಸ್ವಲ್ಪ ಎಂಜಾಯ್ ಮಾಡಿದ್ವಿ. ಮತ್ತೆ ಮಕ್ಳಿಗೆ ಊಟ ತಿನ್ಸ್ಕೊಂಬಂದು ಇನ್ನೂ ಟೈಮ್ ಇತ್ತು ಇಲ್ಲಿ, ಅದಕ್ಕೋಸ್ಕರ ಮಕ್ಕಳನ್ನ ಸ್ವಲ್ಪ ಕುತ್ಕೊಂಡು ಆಡ್ಸೋಣ ಅಂತ ಬಂದಿದ್ವಿ. ಎಲ್ಲ ಡ್ರೆಸ್ಸು ಎಲ್ಲ ನೀರಲ್ಲಿ ಇದಾಗ್ತಾ ಇತ್ತು, ಹಾಗಾಗಿ ಸ್ವಲ್ಪ ಟೈಟ್ ಇರೋದು ತಗೊಂಡು ಹೋಗಿ ಬಟ್ಟೆನ. ನಮ್ಮ ಪ್ರಿಯಾಂಕ ಹೇಳ್ತಾ ಇದ್ಲು, ನಾನು ಮುಗಿಸ್ಕೊಂಡು ಹೋಗ್ತೀನಿ, ನೀನು ಉಣಿದು ನೋಡೋಣ ಇಷ್ಟಕ್ಕಿರ್ತಿ ಅಂತ. ಇದು ನಾವು ತುಂಬಾ ಟ್ರೈ ಮಾಡಿದ್ವಿ ಫ್ರೆಂಡ್ಸ್ ಈ ಗೇಮಲ್ಲಿ. ಒಂಥರ ಏನೋ ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ಇವಾಗ ಅವಳು ನಮ್ಮ ಮನೆಯವ್ರು ಸ್ವಲ್ಪ ನನ್ನ ಹುಡುಗರ ಹತ್ರ ಇದ್ದೆ, ಇವ್ರು ಸ್ವಲ್ಪ ಆಟ ಆಡಿದ್ರು. ಆಮೇಲೆ ನನ್ನನ್ನು ಕೊಟ್ಟು ಕಳಿಸ್ತಾಳು, ಅವರು ಹುಡುಗರ ಹತ್ರ ಇದ್ರು. ಅದೊಂಥರ ಏನೋ ಹಳೆ ಗೇಮ್ ಅಂತ ಹೇಳಿದ್ರು, ಚೆನ್ನಾಗಿತ್ತು ಒಂಥರ. ಅದು ಕ್ರೇಜಿಯಾಗಿ ನಮ್ಮ ಮನೆಯವ್ರು ಎತ್ತುತ್ತಾ ಇದ್ರು, ಯಾಕಂದ್ರೆ ನಾನು ಮುಳುಗೋಷ್ಟು ನೀರು ಬರ್ತಾ ಇದ್ವು ಅಲ್ಲಿ. ಸ್ಟಾರ್ಟಿಂಗ್ ಇರ್ಲಿಲ್ಲ, ಹೊಡಿ ಎತ್ತಿ ತೋರಿಸ್ತಾ ಇದ್ರು, ಆಗ್ತಾ ಇರ್ಲಿಲ್ಲ. ಚೆನ್ನಾಗಿತ್ತು ಇದೊಂಥರ, ಎಲ್ಲರೂ ಗೇಮಲ್ಲಿ ಆಡ್ಬೇಕಂತೇಳಿ. ನೋಡಿ ಈ ತರ ನೀರ್ ಚೆನ್ನಾಗ್ ಅಲೆ ತರ ಬರ್ತಾ ಇತ್ತು, ಎಲ್ಲರೂ ಜಂಪ್ ಮಾಡ್ತಾ ಇದ್ರು. ಅವ್ರ ತರ ನೋಡಿ ನಾವು ಹಂಗೆ ಮಾಡ್ತಾ ಇದ್ವಿ. ಅದೆಲ್ಲ ಹೇಳ್ತಾರಲ್ವಾ, ಎಲ್ಲರೂ ಒಂಥರ ನೀರ್ ಬಂದ್ರೆ, ಸ್ಟಾರ್ಟಿಂಗ್ ನಾವು ಹೋದ್ವೆಲ್ಲ ಫ್ರೆಂಡ್ಸ್, ಇಲ್ಲಿ ಅಷ್ಟು ನೀರ್ ಇರ್ಲಿಲ್ಲ, ಅವ್ರು ನೀರ್ ಬಿಟ್ಟಿದ್ರು ಒಂಥರ ಅಲೆ ತರ. ನೋಡಿ ಎಲ್ಲಿ ತರ ಹೋಗ್ತಾ ಇದೆ ಅದು, ಚೆನ್ನಾಗಿ ಅದನ್ನ ವೇಟ್ ಮಾಡ್ತಾ ಇದ್ರು ಗೇಮ್ ಆಡಕ್ಕೆ. ಚೆನ್ನಾಗಿ ಮುಂದೆ ಹೋಗಿ ನಾವು ಸೆಂಟ್ರಲ್ ಇದ್ದೀವಿ, ಅಷ್ಟು ಇಂಟ್ರೆಸ್ಟ್ ಬರಲಿಲ್ಲ. ನೀರು ಮುಂದೆ ಹೋದ್ರೆ ಚೆನ್ನಾಗಿರುತ್ತೆ, ಆದ್ರೂ ಸೆಕ್ಯೂರಿಟಿ ಇರ್ತಾರೆ, ಜಾಸ್ತಿ ಮುಂದೆ ಹೋಗಕ್ಕೂ ಬಿಡಲ್ಲ. ನಮ್ಗೆ ಆಲ್ಮೋಸ್ಟ್ ಆಟ ಆಡಿ ಸಾಕಾಗ್ಬಿಟ್ಟಿತ್ತು. ನೋಡಿ ಹೆಂಗ್ ಜಂಪ್ ಮಾಡ್ತಾ ಇದ್ವಿ, ನಾನಂತೂ ನೀರೇ ಕುಡಿತಾ ಇದ್ದೆ ಜಾಸ್ತಿ.
ನೋಡಿ ಅಲ್ಲೇ ಇದೆ. ನನ್ನ ಮಗ ಡ್ರೆಸ್ ಚೇಂಜ್ ಮಾಡಕ್ ಬಂದಿವಿ, ನಡುಗ್ತಾವನೆ ಗಡಗಡ ಅಂತ ನೀರಿಂದ ಆಚೆ ಬಿಟ್ರೆ. ನೋಡಿ ಯಾವ ತರ ನಿಂತಿದ್ದಾನೆ ಚಳಿಗಿ. ಮತ್ತೆ ಚಳಿ ಅಂತಾನೆ ಆಟ ಆಡಕ್ ಹೋಗೋಣ ಅಂತ ಹೇಳ್ತೇನೆ. ಡ್ರೆಸ್ ಚೇಂಜ್ ಆದ್ಮೇಲೆ ಮತ್ತೆ ಡ್ರೈ ಗೇಮ್ ಟೈಮ್ ಇತ್ತಿನ್ನು, ಅದಕ್ಕೋಸ್ಕರ ಮಕ್ಳು ನಡ್ಸೋಣ ಅಂತ ಬಂದ್ವಿ. ಇದನ್ನ ಅಷ್ಟೇ ಎಲ್ಲ ಫ್ಯಾಮಿಲಿ ಪ್ಯಾಕ್ ಇತ್ತಿದ್ದು ಕುತ್ಕೋಬಹುದು. ಕುದುರೆ ಇತ್ತು, ನಾನೇನೋ ಸ್ಪೀಡ್ ಇದೆ ಅಂತ ಎದ್ರುಕೊಂಡ್ಬಿಟ್ಟು ರಾಜನ್ ತೊಟ್ಲಲ್ಲಿ ಕುತ್ಕೊಂಡಿವಿ ನನ್ನ ಮಗ ನಾವು. ಏನು ಸ್ಪೀಡ್ ಇರ್ಲಿಲ್ಲ, ಚಿಕ್ಕ ಮಕ್ಳು ಆಟ ಆಡ್ದಂಗೆ ಇತ್ತು. ಇದು ಮಾತ್ರ ನಾವಂತೂ ಕೂತ್ಕಲೇ ಇಲ್ಲ ಫ್ರೆಂಡ್ಸ್. ನಮ್ಮ ಮನೆಯವರು ನಮ್ಮ ಅಕ್ಕನ ಮಗ ಇಬ್ರೇ ಕುತ್ಕೊಂಡ್ರು, ಅವ್ರು ಒಬ್ರೇ ಆತರ ಅಂತ ಹೋಯ್ತು. ನಮ್ಮ ಅಕ್ಕನ ಮಗ ಮೇಲೆ ಹೋಗಿ ಉಲ್ಟಾ ಹೋಗಿ ನಿಂದ್ರಿಸುತ್ತೆ, ಅದರಿಂದ ನಾವು ಕೂತ್ಕೊಳ್ಳಿಲ್ಲ. ಇದೊಂದು ಫ್ಯಾಮಿಲಿ ತರ ಗೇಮ್ ಇದೆ, ಇಲ್ಲೇ ಕುತ್ಕೋಬಹುದು. ಇದು ಏನಂದ್ರೆ ನಾವು ಕೈಯಿಂದ ತಿರುಗಿಸಿದ್ರೆ ಸ್ಪೀಡ್ ಆಗಿ ಹೋಗುತ್ತೆ ಫ್ರೆಂಡ್ಸ್. ಇದು ಅಷ್ಟು ಇದು ಅನ್ಸಲಿಲ್ಲ, ನಮ್ ಕೈ ಕೆಲಸ ಕೊಡ್ಬೇಕಲ್ಲಿ, ಹಾಗಾಗಿ ಚೆನ್ನಾಗಿದೆ ಅದ್ರ ಒಟ್ಟಿನಲ್ಲಿ. ಅದನ್ನ ಆದ್ಮೇಲೆ ಇನ್ನೊಂದು ಗೇಮ್ ಬಂದಿದೀವಿ. ಆಲ್ಮೋಸ್ಟ್ ಎಲ್ಲ ಮಕ್ಕಳುಗಳು ಡಲ್ ಆಗಿಬಿಟ್ಟಿದ್ವು ಆಟ ಆಡಿ. ನೋಡಿ ಆಲ್ಮೋಸ್ಟ್ ಎಲ್ಲ ಗೇಮ್ ಎಲ್ಲ ನಮ್ಗೆ ಕಂಪ್ಲೀಟ್ ಆಯ್ತು. ಸಾಯಂಕಾಲ ಹಾಗೆ ಹೋಗಿತ್ತು. ಎಲ್ಲ ಸೆಕ್ಯೂರಿಟಿಗಳೆಲ್ಲ ವಿಜಲ್ ಹೊಡಿತಾ ಇದ್ರು ಆಚೆ ಹೋಗಿ ಅಂತ ಬಂದ್ವಿ. ನಾವು ಒಂದು 6:30, 7 ಹೊತ್ತಿಗೆ ಆಚೆ ಬಂದಿದ್ವಿ. ಎಕ್ಸಾಕ್ಟ್ ಟೈಮ್ ಗೊತ್ತಿಲ್ಲ, ಅಷ್ಟೊತ್ತಿಗೆ ಎಲ್ಲ ಆಚೆ ಕಳಿಸ್ತಾ ಇದ್ರು. ಓಕೆ ಫ್ರೆಂಡ್ಸ್, ಹೇಗಿತ್ತು ಈ ವಿಡಿಯೋ ನೋಡಿದ್ರೆ ನಮಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಬ್ಲಾಗ್ಸ್ ಅಲ್ಲಿ ಸಿಗೋಣ.